ಸೊಸೆ ನನಗನ್ನಿಸ್ದಂಗೆ ನನ್ನ ಮಗನೂ ನನ್ನ ಗಂಡ ಸೇರ್ಕೊಂಡು ಯಾಕೋ ಸ್ಯಾನೆ ಫಿಟ್ಟಿಂಗ್ ಇಕ್ಕ ಪ್ರೋಗ್ರಾಮ್ ಎಲ್ಲ ಇಕ್ಕೊಂಡವ್ರೆ ಅಂತ ಅನ್ನಿಸ್ತದೆ. ನನ್ನ ನಿನ್ನ ದೂರ ಮಾಡೋಕ್ಕೆ ಬೇರೆ ಯಾರೂ ನಿಂತಿಲ್ಲ, ಈ ಬೊಡ್ಡಿ ನನ್ನ ಮಕ್ಕಳನ್ನೇ ನಿಂತಿರೋದು ನನ್ನ ನಿನ್ನ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡು ಸೊಸೆ, ನೀ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು. ಒಡೆದು 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 ಸಾಕಾಗಿ ಹೋಗ್ಬಿಟ್ಟೈತೆ ಕಣ್ ಸೊಸೆ ನನಗಂತೂ. ಯಪ್ಪ, ನಾನಂತೂ ಸೋತೋಗ್ಬಿಟ್ಟಿದ್ದೀನಿ. ಈ ನನ್ನ ಮಕ್ಳಿಗೆ ಬಾರಿಸಿ 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 ಈ ನನ್ನ ಮಕ್ಳಿಗೆ ಬಾರಿಸಿ ಹೊಡೆದು ಬಿಡೋದು ಎಲ್ಲ ಬುದ್ಧಿ ಕಲಿಸ್ಬಾರ್ದು. ಯಾಕೆ ಫಿಟ್ಟಿಂಗ್ ಇಕ್ಕದೆ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡು, ನಾನು ಹಿಂಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಆ ಐಡಿಯಾ ನೀನು ಫಾಲೋ ಮಾಡು, ನಾನು ಫಾಲೋ ಮಾಡ್ತೀನಿ. ನಾನು ನೀನು ಚೆನ್ನಾಗಿರೋಣ, ಆದರೆ ಅವ್ರ ಮುಂದೆ ನಾವು ಸಂದಕ್ಕಿಲ್ಲ ಅನ್ನಂಗೆ ಆ್ಯಕ್ಟಿಂಗ್ ಮಾಡಬೇಕು, ಸರಿನಾ? ಅತ್ತೆ ಹಂಗಂದ್ರೆ ಅದೇನಯ್ಯ, ಅವ್ರು ಇಲ್ದಿದ್ದಾಗ ನಾನೇನು ಸಂದಕ್ಕಿರೋಣ, ಅವ್ರ ಮುಂದೆ ನನಗೂ ನಿನಗೂ ಆಗದೇ ಇಲ್ವೇನೋ, ತಲೆ ಕೆಟ್ಟು ಕೆರೆಡ್ದೋಗ್ಬಿಟ್ಟೈತಿನೋ ಅನ್ನಂಗೆ ಆ್ಯಕ್ಟಿಂಗ್ ಶುರು ಮಾಡ್ಕೋಬೇಕು. ನನ್ನ ಮಕ್ಳಿಗೆ ಅನ್ನಿಸ್ಬೇಕು ಎಂಥ ಕೆಲಸ ಮಾಡ್ಬಿಟ್ವಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಅಂತ ಹೇಳ್ಬಿಟ್ಟು, ಸರಿನಾ? ನೋಡು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಸೊಸೆ. ಹಿಂಗೆ ಬಿಟ್ಟೆ ಮಧ್ಯೆ ಹುಳಿ ಹಿಂಡ್ಬಿಟ್ಟು ಮೊಸರು ಮಾಡಿಬಿಟ್ಟು ಕಡ್ದ್ಬಿಟ್ಟು ಮಜ್ಜಿಗೆನೂ ಮಾಡಿ ಬೆಣ್ಣೆ ತುಪ್ಪನ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಅಂಥ ಬಡ್ಡಿ ನನ್ನ ಮಕ್ಕಳು. ನನ್ನ ಗಂಡನೂ ಸಾಮಾನ್ಯ ಅಲ್ಲ, ನನ್ನ ಮಗನೂ ಸಾಮಾನ್ಯ ಅಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಶಾನೆ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ನಾವು. ಅದೇನು ಅಂತಾರಲ್ಲ, ಮುಳ್ಳಿಂದನೇ ತೆಗಿಬೇಕು, ಅವ್ರಿಗೆ ಹಿಂಗೆ ಸರಿಯಾಗಿ ಮಾಡಬೇಕು. ಸರಿ ಅತ್ತೆ, ಆಯಿತು, ನೀವು ಹೆಂಗೆ ಹೇಳ್ತೀರಾ ಹಂಗೇನೆ. ಸರಿ ಸೊಸೆ, ಆಯಿತು. ನಾನು ಹೊಸ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ನಾನು ಹೇಳ್ದಂಗೆ ಮಾಡ್ಬೇಕು ನೀನು, ಸರಿನಾ? ಹೊಲ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇವತ್ತಿಗೆ ಇನ್ನೇನು ಅಡುಗೆ ಪಡುಗೆ ಏನು ಮಾಡೋಕೆ ಹೋಗ್ಬೇಡ ಇವಾಗ. ನಿನ್ಗೆ ಯಾಕೆ ಬರ್ಬೇಕಾರೆ ಹಂಗೇನೆ ನೀನು ಕರೆಕ್ಟಾಗಿ 10:00ಗೆ ಪದ್ದು ಮನೆಗೆ ಬಂದ್ಬಿಡು, ಸರಿನಾ? ಅಲ್ಲತ್ತೆ ಅಡುಗೆ ಕಾಚಿಸ. ಹಾಂ, ಅರ್ಥ ಆಯಿತು ಅತ್ತೆ, ಆಯಿತು, ಅರ್ಥ ಆಯಿತು ತಾನೇ. ಸರಿ, ಪದ್ದು ಮಂತಾಗ ಬಂದ್ಬಿಡು 10:00ಗೆ, ಆಮೇಲಿಂದ ನೋಡೋಣ. ಈಗ ನಾನು ಹೋಯ್ತೀನಿ, ಹೋಗಿ ಒಳಗಡೆ ಸುಮ್ಮನೆ ಕುಂತ್ಕೊಬಿಡು ಆರಾಮಾಗಿ. ಸರಿ ಅತ್ತೆ, ಆಯಿತು. ಯಪ್ಪ, ಹೊಟ್ಟೆ ಸಿತಾಯ್ತೆ. ಲೇ, ಬೇಗ ನಾಷ್ಟ ತಗೊಬಿಟ್ಟು ಬಾರೆ, ಹೊಟ್ಟೆ ಸಿತಾಯ್ತು ನನ್ಗಂತೂ. ಸರ್ನ ಬಾ, ಏನ್ ತಿಂಡಿ ಮಾಡೋಳು ಏನ್ ಕತೆಯ. ಬಾರೆ ತಗೊಂಡು ಬೇಗ, ಹೊಟ್ಟೆ ಎಲ್ಲ ಹೊಸ್ತೋಯ್ತಾಯ್ತು ಇಲ್ಲಿ. ಅಯ್ಯ, ಎಷ್ಟು ತಡ ಮಾಡ್ತಾರೆ ನಮ್ಮನೆಗಂತೂ. ಊರಾಗಿರೋರ್ ಮನೆಗೆಲ್ಲ 8 ಗಂಟೆಗೆ ತಿಂಡಿ ಆಗಿರ್ತದೆ, ನಮ್ಮನೆಗೆ ಮಾತ್ರ 10 ಗಂಟೆ ಆದ್ರೂ ಬಂದು ಬಾಯಿ ಪಡ್ಕೊಂಡ್ರು ತಿಂಡಿ ಗಿಂಡಿ ಎಲ್ಲ ಏನು ಮಾಡೋದು ಇಲ್ಲ, ತಿಂಡಿ ಗಿಂಡಿ ಎಲ್ಲ ಆಗೋದೂ ಇಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟೈತಿ. ಹೇಳಿ 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 8 ಗಂಟೆಗೆ ಮಾಡ್ರಿ ಅಂದ್ರೆ 10 ಗಂಟೆ ತನಕ ಮಾಡಕ್ಕಲ್ಲ ಇವು. ಲೇ, ಏನ್ರಿ ಏನೇ ಕಿವಿಗೇನಾದ್ರು ಇಕ್ಕಬಿಟ್ಟಿದ್ಯಾ ಏನ್ ನೀನು? ಎಷ್ಟು ಅಂತ ಹೇಳ್ಬಿಟ್ಟು ನಿನ್ಗೆ ಕರಿಬೇಕು, ಎಷ್ಟು ಅಂತ ನೀನು ಮಾಡ್ಬೇಕು ಹೇಳು? ನನಗಂತೂ ಕೂಗಿ ಸಾಕಾಗೋಗ್ಬಿಟ್ಟೈತೆ. ನಾಷ್ಟ ಮಾಡ್ಬೇಕು, ಹೊಟ್ಟೆ ಎಲ್ಲ ನನಗೆ ಹಸಿತಾಯ್ತೆ. ಯಾವಾಗಿಂದ ಕೂಗ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಿದ್ಯಾ ಅಂದ್ರೆ ಏನು ಮಾಡ್ತಾ ಇಲ್ಲ, ಸುಮ್ನೆ ಕುಂತಿದ್ದೀನಿ. ಮತ್ತೆ ನಾಷ್ಟ ಇಕ್ಕಬಿಟ್ಟು ಬರ್ಬೇಕು ತಾನೆ? ನಾಷ್ಟ ಮಾಡಿದ್ರೆ ತಾನೆ ತಿಂಡಿ. ನಾನೇ ತಿಂದಿಲ್ಲ, ಸುಮ್ನೆ ಕುಂತ್ಕೊಂಡಿದ್ದೀನಿ. ನಿಮ್ಗೆ ಎಲ್ಲಿಂದ ಇಕ್ಕಬಿಟ್ಟು ಬರ್ಲಿ? ತಿಂಡಿ ಯಾಕೆ ಮಾಡಿಲ್ಲ ಬೆಳಿಗ್ಗೆ 10 ಗಂಟೆ ಆದ್ರೂ? ಅಲ್ಲರಿ, ನಿಮ್ಮಮ್ಮ ನಾನ್ ಮಾಡೋ ಅಡುಗೆಗೆ ಹೆಸರಿಕ್ತದೆ ಅಲ್ವಾ, ನಾನು ಯಾಕೆ ತಿಂಡಿ ಮಾಡ್ಲಿ? ನಿಮ್ಮಮ್ಮನೇ ಎದ್ಬಿಟ್ಟು ತಿಂಡಿ ಮಾಡಿ ಬಿಡಿ. ನಾನ್ ತಿಂಡಿ ಗಿಂಡಿ ಎಲ್ಲ ಮಾಡಾಕಿಲ್ಲ ರೀ. ನನ್ಗೇನಾರ ಅದೇನೋ ಒಂಥರಲ್ಲ, ನನಗೊಂದ್ಕಿತ ಯಾರನ್ನ ಬೇಜಾರು ಮಾಡ್ಬಿಟ್ರೆ ಮುಗ್ದೋಯ್ತು ರೀ. ನಾನು ಅಷ್ಟೆಲ್ಲ ಅಡುಗೆ ಮಾಡ್ಬಿಟ್ಟು ಬಡ್ಸಿದ್ದೀನಿ, ಸಂದಕೈತಿ ಅಂತ ಒಂದು ಮಾತಂದ್ಲಿಲ್ವಲ್ಲ ನಿಮ್ಮಮ್ಮ. ಅದಕ್ಕೆ ನಾನಂತೂ ಅಡುಗೆನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ, ಏನು ಕೆಲಸನೂ ಮಾಡಾಕಿಲ್ಲ. ನಾನು ಹಿಂಗೆ ಕುಂತ್ಕೊಂಡಿರ್ತೀನಿ. ಆಗ ಕೋಪ ಮಾಡ್ಕ, ನಮ್ಮಮ್ಮಂಗೆ ಇಷ್ಟ ಇಲ್ಲ, ಆದ್ರೆ ನನಗೆ ಇಷ್ಟನಲ್ಲ. ತಿಂಡಿ ಮಾಡ್ಬಿಟ್ಟು ಬಡ್ಸಿದ್ರೆ ಏನಾಯ್ತದೆ? ಹೊಟ್ಟೆ ಸಿಕ್ಕಾಪಟ್ಟೆ ಸಿತೈತೆ, ತಡ್ಕೊಳಕಾಯ್ತಿಲ್ಲ ಹೊಟ್ಟೆ ಇಸ್ಕೊಂಡು. ನನಗಂತೂ ಕಣ್ಣೆಲ್ಲ ಗಿರ ಮುಂಜಾದಂಗೆ ಆಯ್ತವೆ. ನೀನು ನೋಡ್ರಿ ಈ ಆಟ ಆಡ್ತಿದ್ದೀಗಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಸಿತೈತಿಲಿ. ಹೋಗ್ಲಿ ಬಿರ್ಬಿರ್ನೆ ತಗೊಂಬಿಟ್ಟು ಬಾ ಹೋಗ್ಲಿ. ನೋಡಿ, ನಾನ್ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅಂತ ಅಂದ್ಮೇಲೆ ನಾನಂತೂ ಬಿಲ್ಕುಲ್ ತಿಂಡಿ ಮಾಡಾಕಿಲ್ಲ. ನಿಮ್ಮ ಅಮ್ಮಂಗೆ ಹೇಳಿ ಮಾಡ್ಕೊಂಡು ತಿನ್ಲಿ, ನಿಮ್ಮ ಅಮ್ಮನ ಹತ್ರನೇ ಮಾಡಿಸ್ರಿ. ನಿಮ್ಮಮ್ಮ ನಳಪಾಕ ಇಳಿಸ್ತದಲ್ವಾ, ನಾವಂತೂ ಅಡುಗೆ ಮಾಡೋಕ್ಕಾಗಕ್ಕಿಲ್ಲ, ಏನಿಲ್ಲ. ನಿಮ್ಮ ಅಮ್ಮನ ಕರೀರಿ, ನಿಮ್ಮ ಅಮ್ಮ ಮ್ಯಾಲಿಂದ ಇಳಿಸ್ಕೊಬಿಟ್ಟು ಬಂದು ಎಲ್ಲ ಮಾಡಿರ್ತದಲ್ಲ, ನಿಮ್ಮ ಬಾಯಿಗೆಲ್ಲ ರುಚಿ ಹತ್ತುತ್ತದೆ. ನಿಮ್ಮ ಅಮ್ಮಂಗೂ ಸಣ್ಣಕ್ಕಿರ್ತದೆ. ನಾನು ಮಾಡೋ ಅಡುಗೆ ಯಾರಿಗೆ ಇಷ್ಟ ಆಯ್ತದೆ? ದಿನ ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ಇಡ್ಲಿ, ಅದು ಪೂರಿ ಅಂತ ಆಳ ಮೂಳ ಅಂತ ಬೇಯಿಸಿ ದಿನ 5 ಗಂಟೆಗೆ ಎದ್ದು ಮಾಡಿ ನನಗೂ ಸಾಕಾಗೋಗ್ಬಿಟ್ಟೈತೆ. ಅಷ್ಟು ಮಾಡಿದ್ರೆ ನನಗೇನ್ರಿ ಸಿಗ್ತದೆ ಬೆಲೆ? ಯಾರಾದ್ರೂ ಒಂದು ಚೂರಾದ್ರೂ ನನಗೆ ಕರುಣೆ ತೋರಿಸ್ತೀರಾ? ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಏನಾರ ಹೊಗಳ್ತೀರಾ? ಇಲ್ಲ ತಾನೆ, ನನಗೂ ಬೇಕಾಗಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಮತ್ತೆ ತಿಂಡಿಗೆ ಏನ್ ಮಾಡ್ಲಿ ನಾನು? ಯಾಕ್ಲಾ ಹಿಂಗ್ ನಿಂತ್ಕೊಬಿಟ್ಟೆ? ಅಪ್ಪ, ಮನೆಗೆ ತಿಂಡಿನೇ ಮಾಡಿಲ್ಲ ಕಣಪ್ಪ. ಕೇಳಿದ್ರೆ ನಿಮ್ಮ ಅಮ್ಮಂತಾಗೆ ಮಾಡಿಸ್ಕೊಂಡು ತಿನ್ನು ಅಂತ ಹೇಳ್ತಾಳಲ್ಲಪ್ಪ. ಹಂಗಾದ್ರೆ ಅತ್ತೆ ಸೊಸೆ ಇಬ್ರು ಚೆನ್ನಾಗಿ ಜಗಳಾಡವ್ರೆ ಅಂತ ನಿನಗೆ ಅರ್ಥ? ಹೂನಲ್ವಾ? ಅತ್ತೆ ಸೊಸೆ ಇಬ್ರು ಚೆನ್ನಾಗಿ ಜಗಳಾಡವ್ರೆ ಕಣಪ್ಪ. ಆಡ್ಲಿ ಚೆನ್ನಾಗಿ ಜಗಳ ನಿನಗೆ ಆಡ್ಲಿ. ಆದ್ರೆ ಹೊಟ್ಟೆ ಹಸಿತಾಯ್ತಲ್ಲಪ್ಪ. ಹೊಟ್ಟೆ ಹಸ್ಬಿಟ್ಟು ಯಾಕೆ ತಲೆ ಕೆಡಿಸ್ಕತ್ಯಾ? ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನೈಸ್ ಮಾಡ್ಬಿಟ್ರೆ ನಿಮ್ಮಮ್ಮ ಹೆಂಗಿದ್ರು ಅಯ್ಯೋ ನನ್ನ ಗಂಡ ನನ್ನ ಮಗ ಉಪವಾಸ ಇರ್ತಾರಲ್ಲ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ಕಾರ್ಗಿ ಅಯ್ಯೋ ಮಗನೇ ಅಂತ ಹೇಳ್ಬಿಟ್ಟು ಏನಾರ ಮಾಡಿಕ್ತಾಳೆ. ಯಾಕೆ ತಲೆ ಕೆಡಿಸ್ಕತ್ಯಾ? ನಾವು ಮಾಡಿರೋ ಪಿಲ್ಲಾನು ಸಕ್ಸಸ್ ಆಗೋಗ್ಬಿಟ್ಟೈತೆ, ಸರಿನಾ? ಚಿಂತೆನೆ ಮಾಡ್ಬೇಡ. ಇನ್ನೇನಿದ್ರು ನಾನು ನೀನು ನೆಮ್ಮದಿಯಾಗಿರೋ ಟೈಮು ಹತ್ತಿರ ಬಂದ್ಬಿಟ್ಟೈತೆ. ಇಬ್ರು ಹೊತ್ತಾಗ ನೆಮ್ಮದಿಯಾಗಿದ್ಬಿಡೋಣ, ಯಾ ತಲೆನೋವು ಬೇಡ. ಅಪ್ಪ, ಕೊನೆಗೂ ನಮ್ಮ ಪಿಲ್ಲಾನು ಸಕ್ಸಸ್ ಆಯ್ತು.
ಸರಿ ಹೋಯ್ತು ಕಣಪ್ಪ. ಸರಿ ಸರಿ, ಒಳ್ಳೇದಾಯ್ತು ಬಾಪ. ಇನ್ನೇನು ಮಾಡೋಕ್ಕಾಯ್ತದೆ, ಆರಾಮಾಗಿ ನಿಂತ್ಬಿಡೋಣ. ಸದ್ಯ ನಾವು ಮಾಡಿರೋ ಪಿಲ್ಲನು ಒಂದೇ ಸಲ ಸಕ್ಸಸ್ ಆಗೋಗ್ಬಿಡ್ತಲ್ಲ, ಅದೇ ನಿನಗೆ ಖುಷಿ ನನಗೆ. ಬಾಪ, ನಡಿಯಪ್ಪ, ನೆಮ್ಮದಿಗನ ಇರೋಣ. ಬಾ, ನಿಮ್ಮ ಅಮ್ಮನ ತಂಗ ನೈಸ್ ಮಾಡಿಸ್ಕೊಂಡು ತಿಂಡಿ ಮಾಡಿಸ್ಕೊಂಡು ತಿನ್ನಾನಿ. ಅಮ್ಮ, ದರಿದ್ರದೋಳು ನನ್ನ ಹೆಂಡತಿ ಅಡುಗೆ ನೀನೇ ಬೇಸಾಕಿಲ್ಲ ಕಣಮ್ಮ. ಏನಾರ ಕೇಳಿದ್ರೆ ಸಂದಾಗ ಮಾಡಕ್ಕಿಲ್ವ ನಾನು ಅಂದ್ರೆ ಏನು ಅನ್ಕೊಂಡಿದ್ಯಾ? ಹಂಗೆ ಹಿಂಗೆ ಡ್ಯಾಮ್ ಡೂಮ್ ಅಂತ ಅನ್ಕೊಂಡು ತಿಂಡಿನೇ ಮಾಡಕ್ಕಿಲ್ಲ ಕಣಮ್ಮ. ಆ ದರಿದ್ರದೋಳಿಂದ ಏನು ತಿನ್ನೋದು? ನೀನು ಗೊತ್ತಲ್ಲ, ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಮುದ್ದು ಅಮ್ಮ ಅಲ್ವಾ. ಅಮ್ಮ, ಏನೋ ಒಂಚೂರು ಚಿತ್ರಾನ್ನ ಉಪ್ಪಿಟ್ಟಿದ್ರೆ ಸರ್ನ ಮಾಡ್ಬಿಡ್ಸಮ್ಮ. ಆಗಲೇ 10 ಕಾಲ ಆಯ್ತಾ ಬಂತು, ಹೊಟ್ಟೆ ಎಲ್ಲ ಹಂಗೇನೆ ನೀವು ಹಸಿತಾ ಕುಂತೈತಮ್ಮ. ನೋಡು, ಒಂದು ಲೋಟ ಕಾಪಿನೂ ಕುಡ್ದಿಲ್ಲ ನಾವು. ಏನು, ನಾನು ತಿಂಡಿ ಮಾಡಾಕ್ಬೇಕಾ? ನಾನು ಯಾಕಲ್ಲಿ ತಿಂಡಿ ಮಾಡಾಕ್ಲಿ? ತಿಂಡಿ ಮಾಡೋ ಕೆಲಸ ಎಲ್ಲನೂ ನೀನು ಎಂಡ್ರುತ್ತಾನೆ. ನೀನು ಎಂಡ್ರಿಗೆ ಹೇಳ್ಬಿಟ್ಟು ಮಾಡಾಕು ಅಂತ. ನಂದೇನಿದ್ರು ದನಕರ ನೋಡ್ಕೊಳ್ಳೋದು, ಹೊಲ್ತ ಊಟ ಹೊತ್ಕೊಂಡು ಹೋಗೋದು, ಕೂಲರ್ನ ನೋಡ್ಕೊಳ್ಳೋದು, ಆ ಕೆಲಸ ಅಷ್ಟೇ ನೀನು. ಮನೆನ ಕಸ ಪಾತ್ರೆ ಬಟ್ಟೆ ಅಡುಗೆ ಏನಿದ್ರು ಅವತ್ತಿಂದನೂ ನೀನು ಹೆಂಡ್ತಿನಿಯ ಮಾಡ್ತಿರೋದು. ನಾನು ಯಾಕಲ ಮಾಡಲಿ? ಹೋಗ್ಬಿಟ್ಟು ನೀನು ಹೆಂಡ್ತಿನಿಯ ಕೇಳಿ ನಿನ್ನ ಹೆಂಡ್ತಿ ಹತ್ರ ನೀನಿಯ ಮಾಡಿಸೋಗು. ನಾನು ಯಾಕೆ ಸುಮ್ಕೆ ಹೇಳಿ ಬಿಡು. ಆ ದರಿದ್ರದೊಳಗೆ ನಮ್ಮ ಸರಿಯಾಗಿ ಮಾಡಕ್ಕಿಲ್ಲ ಅವಳು. ನಿನ್ನ ಮೇಲೆ ನೀನು ಚಾಲೆಂಜ್ ಮಾಡ್ತಾಳೆ. ಲೇ ಜಯ್ಯಿ, ನಿನ್ಗಿನ್ನ ಯಾರನ್ನ ಸಂದಾಗ ತಿಂಡಿ ಮಾಡ್ತಾರ? ಅವಳು ಬಿಟ್ಟಾಕೋಳು ದುರಂಕಾರಿ ಅವಳು. ನೀನು ಕಂಡ್ರಾಗಕ್ಕಿಲ್ವಲ್ಲ. ಈಗ ನನ್ನ ಮಗನು ಉಪವಾಸ ಕಡೆ ಹೋಗ್ಬೇಕು ಅಂತ ಅವಳು ಏನೇನೋ ಪಿಲಾನ್ ಮಾಡ್ತಾವಳೆ. ಬಿಡು, ನಾವೇ ಉಪವಾಸ ಇರಬೇಕು? ನನಗೂ ನಿನಗೂ ಈಗ ನಮ್ಮ ಮಗಂಗೂ 3 ಜನಕ್ಕೂ ಆಗೋಷ್ಟು ಮಾತ್ರ ತಿಂಡಿ ಮಾಡ್ಕೊಂಡು ಹೊಟ್ಟೆ ತುಂಬ ತಿಂದ್ಬಿಟ್ಟು ಬಿಟ್ಬಿಡೋಣ, ಸರಿನಾ? ಹೊಟ್ಟೆ ತುಂಬ ತಿಂದ್ಬಿಡೋಣ. ಅವಳಿಗೆ ಮಾತ್ರ ಒಂಚೂರು ಮಾಡೋದು ಬೇಡ. ಅಷ್ಟೊಂದು ನಿಮಗೆ ಮಾಡಬೇಕು ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ನೀವಿಬ್ಬರೇ ಹೊಟ್ಟೆ ತುಂಬ ಮಾಡ್ಕೊಂಡು ತಿಂದು ನನಗೂ ತಂದ್ಬಿಟ್ಟು ಇಕ್ಕಿ. ಆ ಅವಳಿಗೆ ಅಷ್ಟೊಂದು ದುರಾಂಕಾರ ಇರಬೇಕಾದ್ರೆ ನನಗಿನ್ನೆಷ್ಟು ದುರಾಂಕಾರ ಇರಲ್ಲ. ಅದು ಎಷ್ಟು ದಿನ ಅವಳು ಒಲೆ ಉರ್ಸಕ್ಕಿಲ್ವೋ ನಾನು ನೋಡ್ತೀನಿ. ಅವಳು ಉರ್ಸಕ್ಕಿಲ್ಲ ಅಂದರೆ ನಾನು ಒಲೆ ಉರ್ಸಕ್ಕಿಲ್ಲ. ನಾನು ಯಾಕೆ ಒಲೆ ಉರ್ಸ್ಲಿ? ನನಗೆ ಇಷ್ಟನೂ ಇಲ್ಲ, ನಾನು ಒಲೆ ಉರ್ಸಕ್ಕೂ ಇಲ್ಲ, ಅಷ್ಟೇನೇನೆ. ಲೇ ಜಯ್ಯಿ, ಹಿಂಗೆ ಅಂದ್ಬಿಟ್ರೆ ನಂದು ನನ್ನ ಮಗಂದು ಊಟದ ಪರಿಸ್ಥಿತಿ ಏನೇ? ನೋಡಿಯೇ, ನಿಮಗೆ ಗೊತ್ತಿಲ್ಲ. ಅವಳಿಗೆ ಅಷ್ಟು ದುರಾಂಕಾರ ಇರಬೇಕಾ? ನಾನು ದುರಾಂಕಾರ ಮಾಡ್ತೀನಿ. ಊಟದ ಪರಿಸ್ಥಿತಿ ಬೇಕಾದ್ರೆ ಹೋಟ್ಲಾಗ ತಿನ್ಕೊಳ್ಳಿ, ಇಲ್ಲ ಏನಾರ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ ಉಪವಾಸನೇ ಇದ್ಬಿಡ್ತೀನಿ. ಅವಳು ಉಪವಾಸ ಸಾಯ್ಲಿ ಬಿಡಿ, ನನಗೇನಂತೆ. ಅಡುಗೆ ಮಾತ್ರ ಮಾಡಕ್ಕಿಲ್ಲ ರೀ. ಅವಳಿಗಷ್ಟು ಕೊಬ್ಬಿರ್ಬೇಕಾ? ನನಗೆ ಎಷ್ಟು ಕೊಬ್ಬಿರ್ಬೇಡ. ದೌಲತ್ ರಾಣಿ ಮಾಡ್ಕೊಂಡು ತಿನ್ಲಿ ಬಿಡ್ರಿ. ಇಲ್ಲ ಅವಳು ಮಾಡಾಕ್ಬೇಕು ಮನೆ ಕೆಲ್ಸವಾ? ನಾನು ಇವಾಗ ಜಗಳ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹೊಲದ ಕೆಲಸ ಮಾಡಿದ್ದಂಗೆ ಸುಮ್ಮನೆ ಕುಂತಿದ್ದೀನ? ಇಲ್ಲ ತಾನೇ? ಹೊಲದ ಕೆಲಸ ಎಲ್ಲ ಮುರುವ ದಿನಾಗ ಮಾಡ್ತಾ ಇದ್ದೀನಿ ತಾನೇ? ಎಲ್ಲ ಮುರುವ ದಿನಾಗ ಮಾಡಬೇಕಾದ್ರೆ ಏನಂತ ಇವಾಗ? ಅವಳು ಮಾಡಕ್ಕೆ ಮಾಡಲ್ವಾ? ಬೇಡ ಬಿಡು, ನಾನು ಮಾಡಕ್ಕಿಲ್ಲ. ನಾನು ಹೊಲ ತಗೊಯ್ತೀನಿ. ಇದೇನ್ಲ ಮಗ, ಎಲ್ಲ ಉಲ್ಟಂಪಲ್ಟಾಗೋಗ್ಬಿಡ್ತಲ್ವೇನ್ಲ ಮಗ ಇದು? ಹೂನಲ್ಲಪ್ಪ, ಎಲ್ಲ ಉಲ್ಟಂಪಲ್ಟಾಗೋಗ್ಬಿಟ್ಟೈತೆ. ಏನಪ್ಪ ಮಾಡೋದು? ಅಯ್ಯೋ, ಹೊಟ್ಟೆ ಬೇರೆ ಸಿಟ್ಟೈತೆ. ಇವಳು ಮಾಡಕ್ಕಿಲ್ಲ ಅಂತ ಹೇಳ್ತಾಳೆ, ನೀನು ಎಂಡ್ರು ಮಾಡಕ್ಕಿಲ್ಲ ಅಂತ ಹೇಳಿದ್ಲಾ? ಕಣಪ್ಪ, ನಾನು ಎಂಡ್ರು ನಾನು ಮಾಡಕ್ಕಿಲ್ಲ ಅಂತ ಹೇಳಿದ್ಲು. ಈಗ ಏನಪ್ಪ ಮಾಡೋದು? ಹೊಟ್ಟೆ ನೋಸಿತೈತೆ, ನಂಗೂ ತಡ್ಕೊಳಕ್ಕಾಯ್ತಿಲ್ಲ. ಏನಪ್ಪ ಮಾಡೋದು? ಎಂಥ ಕೆಲಸ ಆಗೋಗ್ಬಿಡ್ತಲ್ಲ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳಂಗೆ ಆಗ್ಬಿಡ್ತಲ್ಲ ಮಗ. ಎಂಥ ಜಗಳ ಆಗೋಗ್ಬಿಡ್ತು. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಬಾ, ಹೋಗಿ ಗಣೇಶನ ಹೋಟ್ಲಾಗ ತಿನ್ಕೊಬಿಟ್ಟು ಬರನಿ. ಹೊಟ್ಟೆ ಹಸಿತೈತೆ. 2 ಇಡ್ಲಿ ತಿನ್ಕೊಬಿಟ್ಟು ಬರನಿ. ಬಾ, ಹೋಗನಿ. ಬಾಪ, ಹೊಟ್ಟೆ ಸೀದ್ರೆ ಇವ್ರು ಅಡುಗೆ ಮಾಡಾಕ್ತಾರ. ಬಾ. ನನಗಂತೂ ನಗು ಬತ್ತೈತೆ. ನಮ್ಮ ಅತ್ತೆ ಹೇಳಿದ್ದು ಸರಿಯಾಗಾಯ್ತು. ಅಡುಗೆ ಮಾಡೋ ಕೆಲಸನೂ ತಪ್ಪು, ಇವರು ಬುದ್ಧಿ ಕಲಿಸ್ದಂಗೂ ಆಯ್ತು. ಅಯ್ಯೋ, ನಮ್ಮ ಅತ್ತೆ ಬೇರೆ ಕರೆದೈತೆ 10:30 ಬಾ ಅಂತ ಹೇಳ್ಬಿಟ್ಟು. ಟೇಮ್ ಆಗೋಗ್ಬಿಡ್ತು 10:30. ನಮ್ಮ ಅತ್ತೆ ಇಲ್ಲಿ ಕರೆದವಳಲ್ಗೆ ಛೀ ಅಂತ ಹೋಗ್ಬಿಡ್ತೀನಿ. ಇವರು ಹಿಂಗೆ ಬಿದ್ದಿರಲಿ. ನನಗೂ ನಮ್ಮ ಅತ್ತೆ ಮಧ್ಯೆ ಫಿಟ್ಟಿಂಗ್ ಇಕ್ಕಕ್ಕೆ ಬರ್ತೀರಾ?